ಓಂ ದಿನಮಣಿ ಸ್ವರೂಪಾಯ ಲೋಕ ಬಾಂಧವ ಮೂರ್ತಯೇ ನಮಃ. ನಮ್ಮಲ್ಲಿ ನಮ್ಮ ದೇಹದಲ್ಲಿ ಸಾಕಷ್ಟು ಆಭರಣಗಳನ್ನು ಅಲಂಕಾರ ಮಾಡ್ಕೊಳ್ತೀವಿ, ಚೆನ್ನಾಗಿರಬೇಕು ಅಂತಕ್ಕಂಥದ್ದು. ಶ್ರೀಮಂತಿಕೆ ಬಂದಾಗ ಅಥವಾ ನಾವು ಎಲ್ಲೋ ಒಂದು ನಂಬಿಕೆಯ ಪ್ರಕಾರ ಒಂದು ಕಡಗ ಹಾಕ್ತಕ್ಕಂಥದ್ದು, ಬೆಳ್ಳಿಯ ಕಡಗ ಹಾಕ್ತಕ್ಕಂಥದ್ದು, ಕುತ್ತಿಗೆಯಲ್ಲಿ ಲಾಕೆಟ್ ಹಾಕ್ಕೊಳ್ತಕ್ಕಂಥದ್ದು, ವಿಧವಾದ ಉಂಗುರಗಳು ಹಾಕ್ಕೊಳ್ತಕ್ಕಂಥದ್ದು, ಅನೇಕ ವಿಷಯದಲ್ಲೂ ಕೂಡ ಅನೇಕವಾಗಿ ನಾವು ಅದನ್ನು ಅಲಂಕಾರ ಮಾಡ್ಕೊಳ್ತಾ ಇರ್ತೀವಿ. ಅದರಲ್ಲೂ ಕೂಡ ಕೆಲವು ಪದ್ಧತಿಗಳಿದೆ. ನಮ್ಮ ಸನಾತನ, ನಮ್ಮ ಸಂಸ್ಕೃತಿ, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಕೆಲವು ಪದ್ಧತಿಗಳಿರುತ್ತೆ. ಇವತ್ತಿನ ದಿನ ನಾವು ಉಂಗುರಗಳನ್ನು ಅಲಂಕಾರ ಮಾಡ್ಕೋತೀವಿ. ಆ ಉಂಗುರಗಳಲ್ಲಿ ಮಹಿಳೆಯರಾಗ್ಬೋದು, ಪುರುಷರಾಗ್ಬೋದು, ಯಾರೇ ಆಗ್ಬೋದು, ಆ ಉಂಗುರಗಳಲ್ಲಿ ಸಾಮಾನ್ಯವಾಗಿ ನಮಗೆ ಯಾವ ರಾಶಿಗೆ ಬರ್ತಕ್ಕಂಥ ಒಂದು ಹರಳುಗಳನ್ನು ಹಾಕ್ಕೊಳ್ತಕ್ಕಂಥದ್ದು ಅದೊಂದು ಪದ್ಧತಿ. ಆದರೆ ಇನ್ನೊಂದು ಬಹುಮುಖ್ಯವಾಗಿ ಹಿಂದಿನಿಂದಲೂ ನೋಡ್ಕೊಂಬರ್ತಕ್ಕಂಥದ್ದು ಉಂಗುರುಗಳಲ್ಲಿ ದೇವತಾ ಲಾಂಛನಗಳು, ಗಣೇಶ ಇರ್ಬೋದು, ಲಕ್ಷ್ಮಿ ಇರ್ಬೋದು, ವೆಂಕಟೇಶ್ವರ ಇರ್ಬೋದು, ಸ್ವಸ್ತಿಕ್ ಇರ್ಬೋದು, ಹಾಗೆ ಅನೇಕ ಲಾಂಛನಗಳನ್ನು ಹಾಕ್ಕೊಂಡು ಉಂಗುರಗಳನ್ನು ಹಾಕ್ಕೊಳ್ತಾ ಇರ್ತೀವಿ. ಅದರ ವಿಷಯದಲ್ಲಿ ನೋಡೋಕ್ಕೆ ಹೋದಾಗ ಯಾವ ಪದ್ಧತಿಗಳನ್ನು ನಾವು ಅನುಸರಿಸಬೇಕು, ಅದರಿಂದ ನಮಗೆ ಎಷ್ಟು ಪ್ರಭಾವ ಬೀರುತ್ತೆ, ಅದು ಹಾಕ್ಕೊಳ್ಳೋದು ಶುಭನಾ ಅಶುಭನಾ ಅಂತಕ್ಕಂಥದ್ದನ್ನು ಕೂಡ ನಾವು ನೋಡಬೇಕಾಗಿರುತ್ತೆ. ದೇವತಾ ಉಂಗುರಗಳಾಗ್ಬೋದು, ದೇವತಾ ಏನು ಡಾಲರ್ಸ್ ಅಂತ ಏನು ಹೇಳ್ತೀವಿ, ಕುತ್ತಿಗೆಯಲ್ಲಿ ಬಂಗಾರದ ಚೈನ್ ಇದ್ದರೆ ಅದರಲ್ಲೊಂದು ಎಲ್ಲೋ ಒಂದು ಕಡೆ ಲಕ್ಷ್ಮೀ ವಿಗ್ರಹ ಹಾಕ್ಕೊಂಡ್ಬಿಟ್ಟು ವಿಷ್ಣು ವಿಗ್ರಹ ಹಾಕ್ಕೊಳ್ತೀವಿ. ಆದರೆ ಇದು ಏನಾಗುತ್ತೆ ಅಂದರೆ ಇದರಿಂದ ಶುಭ ಅಂದರೆ ಶುಭ, ಹೌದು ಶುಭ ಆಗುತ್ತೆ, ನಮಗೆ ಶಕ್ತಿ ಕೊಡುತ್ತೆ, ನಂಬಿಕೆ ಜಾಸ್ತಿ ಆಗುತ್ತೆ, ಕೆಟ್ಟ ಒಂದು ಮಾನಸಿಕ ಪ್ರವೃತ್ತಿಯನ್ನು ದೂರ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಆದರೆ ಇದು ಹಾಕ್ಕೊಳ್ಳೋಕ್ಕೆ ಪದ್ಧತಿಗಳು ಕೂಡ ಇರುತ್ತೆ. ಎಷ್ಟೋ ಜನ ನನಗೆ ಕೇಳ್ತಾ ಇರ್ತಾರೆ, ಗುರುಗಳೇ ನಾವು ಒಂದು ಉಂಗುರ ಹಾಕ್ಕೊಂಡಿದ್ದೀನಿ, ಅದರಲ್ಲಿ ವೆಂಕಟೇಶ್ವರ ಇದ್ದಾನೆ, ಆ ವೆಂಕಟೇಶ್ವರ ನಮ್ಮನ್ನು ನೋಡಬೇಕಾ, ಆಚೆ ಕಡೆ ನೋಡಬೇಕಾ, ಅದು ನಮ್ಮ ಕಡೆ ತಿರುಗಿರ್ಬೇಕಾ, ಆಚೆ ಕಡೆ ತಿರುಗಿರ್ಬೇಕಾ ಅಂತಕ್ಕಂಥದ್ದನ್ನು ಕೂಡ ಕೇಳಿದ್ದನ್ನು ಕೂಡ ಕೇಳ್ತಾ ಇರ್ತಾರೆ. ಆದರೆ ಇವತ್ತಿನ ದಿವಸ ಸಂಪ್ರದಾಯಬದ್ಧವಾಗಿ ನೋಡೋಕೆ ಹೋದಾಗ ನಾವು ಇವತ್ತಿನ ದಿವಸ ದೇವರ ಪ್ರತಿಮೆಗಳು ಅಥವಾ ಉಂಗುರಗಳಲ್ಲಿ ಆ ಒಂದು ದೇವತಾ ಲಾಂಛಗಳನ್ನು ಹಾಕ್ಕೊಂಡಾಗ ಕೆಲವು ಪದ್ಧತಿಗಳು ಕೂಡ ನಮ್ಮಲ್ಲಿರುತ್ತೆ. ಅದು ತಗೊಂಡು ಬಂದಂತಹ ಸಂದರ್ಭ ತಕ್ಷಣ ಏನು ಮಾಡಬೇಕು, ಆಲಯದಲ್ಲಿ ಪೂಜೆ ಮಾಡಿಸ್ಬೇಕು. ಭಗವಂತನ ಪಾದಗಳ ಹತ್ರ ಇಟ್ಟು ಅಥವಾ ಶಿವಲಿಂಗ ಇದ್ದರೆ ಲಿಂಗದ ಹತ್ರ ಆಗ್ಬೋದು, ಮನೆ ದೇವರಾಗ್ಬೋದು, ಗಣಪತಿ ಆಗ್ಬೋದು, ಹನುಮಾನ ಆಗ್ಬೋದು, ಸುಬ್ರಹ್ಮಣ್ಯ ಸ್ವಾಮಿ ಆಗ್ಬೋದು, ಅಲ್ಲಿ ಅಭಿಷೇಕ ಮಾಡಿರ್ತಾರೆ, ಅಲ್ಲಿ ವಿಶೇಷವಾದ ಲಹರಿಗಳಿರುತ್ತೆ. ಆ ಒಂದು ಉಂಗುರದ ಮೇಲೆ ಸ್ವಲ್ಪ ತೀರ್ಥ ಪ್ರೋಕ್ಷಣೆ ಮಾಡಿಸಿ ಭಗವಂತನಿಗೆ ಅರ್ಪಣೆ ಮಾಡಿ ನಾವು ಇಟ್ಕೋಬೇಕಾಗಿರುತ್ತೆ. ಅದರ ಜೊತೆಗೆ ಆ ಉಂಗುರ ಈಗ ಒಂದು ಸಪೋಸ್ ಒಂದು ಗಣಪತಿ ಇರ್ಬೋದು, ಲಕ್ಷ್ಮಿ ಇರ್ಬೋದು, ಅದು ನಮ್ಮ ಕಡೆ ತಿರುಗಿರೋ ಥರ, ಮಣಿಕಟ್ಟಿನ ಕಡೆ ತಿರುಗಿರೋ ಥರ, ಆ ವಿಗ್ರಹದ ಕಾಲುಗಳು ಮಣಿಕಟ್ಟಿನ ಕಡೆ ಇದ್ದಿದ್ದೇ ಆದರೆ ನಮಗೆ ಧನಾತ್ಮಕ ಶಕ್ತಿಗಳು ಒಳಗಡೆ ಬರುತ್ತೆ. ಅದೇ ಅದು ವಿರುದ್ಧವಾಗಿದ್ದಿದ್ದೆ ಆದರೆ ನಮಗೇನಾಗುತ್ತೆ ಅಂದರೆ ಧನಾತ್ಮಕ ಶಕ್ತಿಗಳು ಲಾಕ್ ಆಗಿಬಿಡುತ್ತೆ. ಹಾಗಾಗಿ ಧನಾತ್ಮಕ ಶಕ್ತಿಗಳು ಬರಬೇಕು ಅಂದರೆ ನಾವು ಹಾಕ್ಕೊಳ್ಳೋ ಉಂಗುರಗಳು ಮಣಿಕಟ್ಟಿನ ಕಡೆ ಆ ವಿಗ್ರಹದ ಪಾದಗಳಿದ್ದಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆಯೇ ನಾವು ಮುಷ್ಟಿ ಕೈ ಹಿಡ್ಕೊಂಡಾಗ ಆ ವಿಗ್ರಹಕ್ಕೆ ನಮಸ್ಕಾರ ಮಾಡ್ತಕ್ಕಂಥ ಭಾವನೆ ಕೂಡ ನಮ್ಮಲ್ಲಿ ಬರುತ್ತೆ. ಹಾಗಾಗಿ ಇದನ್ನು ಧರಿಸಿದಂತಹ ಸಂದರ್ಭ ಕೆಲವು ಕಡೆ ಹೇಳ್ತೀವಿ, ಈಗ ಮದ್ಯಪಾನ ಇರ್ಬೋದು, ಮಾಂಸಾಹಾರ ಇರ್ಬೋದು, ಬೇರೆ ಯಾವುದೇ ದುಶ್ಚಟಗಳಿರ್ಬೋದು, ಪಾನ್ಪರಾಗಿ ಏನೋ ನೀವೇನು ಇಟ್ಟಿಟ್ಕೊಂಡಿರ್ತೀರ ಅವೆಲ್ಲವಕ್ಕೂ ಕೂಡ ಸಾಧ್ಯವಾದಷ್ಟು ಮನಸ್ಸು ನಮ್ಮಲ್ಲಿ ಧನಾತ್ಮಕ ಶಕ್ತಿ ಮನಸ್ಸಿಗೆ ಈ ಉಂಗುರಗಳು ಕೂಡ, ಈ ಡಾಲರ್ಸು ಕೂಡ ಕೊಡ್ತಾ ಇರುತ್ತೆ. ಕೆಲವರು ನನಗೆ ಕೇಳ್ತಾರೆ, ಈ ಉಂಗುರ ಹಾಕ್ಕೊಂಡು ರಾತ್ರಿ ಮಲ್ಕೋಬೋದಾ, ಈ ಡಾಲರ್ ಹಾಕ್ಕೊಂಡು ಮಲ್ಕೋಬೋದಾ ಅಂತ ಹೇಳ್ತಾರೆ. ಆದರೆ ಅದನ್ನು ಬೇಡ ಅಂತ ಹೇಳ್ತೀನಿ. ಅದನ್ನು ತೆಗೆದಿಟ್ಟು ನೀವು ಆ ನಿದ್ದೆ ಮಾಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಆ ಮಾಂಸಾಹಾರ ಅಥವಾ ಕೆಲವು ವಿಷಯಗಳಲ್ಲಿ ನೋಡೋಕ್ಕೆ ಹೋದಾಗ ಆ ಉಂಗುರಗಳನ್ನು ತೆಗೆದು ಜೋಬಲ್ಲಿ ಹಾಕ್ಕೊಂಡು ಮತ್ತು ಯಾರಾದರೂ ಸಾವಿಗೆ ಹೋದಾಗಲೂ ಕೂಡ ಸ್ವಲ್ಪ ಹುಷಾರಾಗಿರಬೇಕಾಗಿರುತ್ತೆ. ಹಾಕ್ಕೊಂಡು ಹೋದಾಗ ತಪ್ಪೇನೂ ಇಲ್ಲ, ಆದರೆ ಅದನ್ನು ಮತ್ತೆ ಸ್ವಲ್ಪ ಹಾಲಿನಲ್ಲಿ ತೊಳೆದು ಮತ್ತೆ ಹಾಕ್ಕೊಂಡಾಗ ಅದು ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ದೇವತಾ ಲಾಂಛನಗಳನ್ನ ಹಾಕ್ಕೊಳ್ಳೋ ಉದ್ದೇಶ ಏನು ಅಂದರೆ ನಂಬಿಕೆ, ನನಗೆ ಆ ಭಗವಂತನ ಶಕ್ತಿ ಬರ್ತಾ ಇದೆ, ಆ ಭಗವಂತನ ಅನುಗ್ರಹ ಬರ್ತಾ ಇದೆ. ಕೆಲವರು ಪ್ರೀತಿಯ ದೇವರುಗಳಾಗ್ಬೋದು, ಇಷ್ಟ ದೇವರುಗಳಾಗ್ಬೋದು, ಮನೆ ದೇವರುಗಳಾಗ್ಬೋದು. ಕೆಲವು ಲಾಂಛನಗಳು ಒಂದು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಏನೋ ಒಂದು ಧನಾತ್ಮಕ ಲಹರಿಗಳು ನಮಗೆ ಉಂಟಾದಾಗ ಆ ದೇವರ ಮೂರ್ತಿಯನ್ನು, ಆ ದೇವರ ಪ್ರತಿಮೆಯನ್ನು ಉಂಗುರದಲ್ಲಿ ಹಾಕ್ಕೊಳ್ತೀವಿ, ಡಾಲರಲ್ಲಿ ಹಾಕ್ಕೊಳ್ತೀವಿ. ಆದರೆ ಹಾಕ್ಕೊಂಡ್ರೂ ಪರವಾಗಿಲ್ಲ, ಅದು ನಮ್ಮ ಕಡೆ ನೋಡೋಂಗೆ ಹಾಕ್ಕೊಳ್ಳಿ. ಜೊತೆಗೆ ಆ ದೇವತಾ ಲಾಂಛನಗಳು ಹಾಕ್ಕೊಂಡಾಗ ಕೆಲವು ಏನು ಕೆಟ್ಟದ್ದು ಅಂತ ಏನು ನಿಮಗೆ ತೋಚುತ್ತೋ ಅದನ್ನು ಆ ಸಮಯದಲ್ಲಿ ಅದನ್ನು ಹಾಕ್ಕೊಂಡು ಇಟ್ಕೊಳ್ಳೋದು ಒಳ್ಳೆಯದಲ್ಲ ಅಂತ ಹೇಳ್ತಾ ಇದನ್ನು ಪಾಟಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಸನಾತನೋ ನಿತ್ಯನೂತನ, ಸರ್ವೇ ಜನ ಸುಖಿನೋ ಭವಂತು.